I'm not perfect. I'm not an evangelist. That's not my primary gift. ನಾನು ಕೈಲಾದಷ್ಟು ಮಾಡಿದ್ದೇನೆ, ನಾನು ಪರಿಪೂರ್ಣನಲ್ಲ, ನಾನು ಸೌವಾರ್ತಿಕನಲ್ಲ, ಅದು ನನ್ನ ಪ್ರಾಥಮಿಕ ವರವಲ್ಲ ಕೂಡ. But even though I'm not an evangelist, I said, Lord, make me a witness. ನಾನು ಸೌವಾರ್ತಿಕನ ಆಗದಿದ್ರೂ ಕೂಡ ದೇವರೇ ನನ್ನನ್ನು ಸಾಕ್ಷಿಯನ್ನಾಗಿ ಇಡಿರಿ ಎಂಬುದಾಗಿ ಕೇಳ್ಕೊಂಡಿದ್ದೇನೆ. Jesus said, you shall be my witnesses. The Holy Spirit will come on you. ಯೇಸು ಸ್ವಾಮಿ ಹೇಳಿದಾರಲ್ವಾ, ನೀವು ನನಗೆ ಸಾಕ್ಷಿಗಳಾಗಿರುವಿರಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗಂತ. And you shall be my witnesses. ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. So I try to be wherever I'm staying somewhere in a hotel or somewhere like we're living in an apartment now. ನಾನು ಎಲ್ಲೇ ವಾಸ ಮಾಡಿದ್ರು ಕೂಡ, ಹೋಟೆಲ್ನಲ್ಲಿ ಆಗ್ಬೋದು, ಈಗ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ದೀನಿ, ಎಲ್ಲಾ ಕಡೆ ಕೂಡ ನನ್ನಿಂದ ಆದಷ್ಟು ಪ್ರಯತ್ನ ಮಾಡಿದ್ದೇನೆ. I said, Lord, there's somebody at the reception desk. ನಾನು ಕರ್ತನಲ್ಲಿ ಕೇಳ್ಕೊಂಡಿದ್ದೀನಿ, ಕರ್ತನೆ ಆ ಒಂದು ಸ್ವಾಗತ ಕೋರುವ ಮೇಜಿನಲ್ಲಿ ಕೂತಿರ್ತಾರಲ್ಲ ಅವರು ಕೂಡ. Not the very first day, but try and be friendly with that person. Generally. ಮೊದಲ ದಿನವೇ ಅಲ್ಲ, ಬರ್ತಾ ಬರ್ತಾ ಅವರೊಟ್ಟಿಗೆ ಸ್ನೇಹ ಬೆಳೆಸಿ ಸ್ವಾಭಾವಿಕವಾಗಿ. And then one day, witness. I said, Lord, give me a chance. ಒಂದು ದಿನ ಸಾಕ್ಷಿ ಹೇಳುವನಾಗಿರ್ಬೇಕು, ಅಂದ್ರೆ ಸಾಕ್ಷಿಯಾಗಿರ್ಬೇಕು, ದೇವರೇ ನಂಗೆ ಅವಕಾಶ ಕೊಡ್ರಿ ಅಂತ ಕೇಳಿ. One day I could give a tract about salvation to that person. ಒಂದು ದಿನ ಆ ವ್ಯಕ್ತಿಯ ರಕ್ಷಣೆಗಾಗಿ ನಾನು ಒಂದು ಸಣ್ಣ ಪುಸ್ತಕವನ್ನ ಕೊಟ್ಟಿದ್ದೇನೆ ಅಥವಾ ಸುರುಳಿಯನ್ನ ಕೊಟ್ಟಿದ್ದೇನೆ. Another time somebody came, he was a non-Christian, came to our room. ಮತ್ತೊಂದು ಬಾರಿ ಒಬ್ಬ ಅನ್ಯನು ನನ್ನ ಕೊಠಡಿಗೆ ಬರ್ತಾನೆ, to fix something on the internet. ಆ ಒಂದು ಇಂಟರ್ನೆಟ್ ಅನ್ನ ಅಳವಡಿಸಲು. And my family picture was there. He said, oh, that's your family. I said, that's my family. I got many grandchildren. ಅಲ್ಲಿ ಹಾಕಿರುವಂತ ನನ್ನ ಕುಟುಂಬದ ಭಾವಚಿತ್ರವನ್ನ ನೋಡಿ ಅವ್ರು ಕೇಳಿದ್ರು, ಇದು ನಿಮ್ಮ ಕುಟುಂಬನ ಅಂತ. ಹೌದು ಅಂತ ನಾನು ಹೇಳಿ, ನನಗೆ ಅನೇಕ ಮೊಮ್ಮಕ್ಕಳಿದ್ದಾರೆ ಅಂತ ಹೇಳಿದೆ. And then I could open the conversation and say, God's been good to me. ನಾನು ಮಾತುಕತೆಯನ್ನು ಆರಂಭಿಸಿದಾಗ ದೇವರು ನನಗೆ ಒಳ್ಳೆಯವರಾಗಿದ್ದರ ಸಮಯದಲ್ಲಿ gave him the gospel and gave him a little tract when he went away. ಆ ಸುವಾರ್ತೆಯನ್ನು ಸಾರಲು ಸಹಾಯ ಮಾಡಿದ್ರು. ಒಂದು ಸಣ್ಣ ಪುಸ್ತಕವನ್ನ ನಾನು ಕೊಟ್ಟ ನಂತರ ಅವರು ಹೊರಟರು. He got a blessing by coming to fix my internet. ಅವರು ನನ್ನ ಮನೆಗೆ ಇಂಟರ್ನೆಟ್ ಅನ್ನ ಅಳವಡಿಸಲು ಬಂದಾಗ ಆಶೀರ್ವಾದವನ್ನು ಹೊಂದಿಕೊಂಡು ಹೋದ್ರು. Always there are people around us. ಯಾವಾಗಲೂ ಜನರು ನಮ್ಮ ಸುತ್ತಮುತ್ತನೇ ಇರ್ತಾರೆ. I'm not saying we must thrust it on people, but ask God to give an opening to you. I don't witness to everybody. ನಾನು ಎಲ್ಲರಿಗೂ ಸಾಕ್ಷಿಯಾಗಿರೋ ಅಥವಾ ಸಾಕ್ಷಿ ಹೇಳೋ ಅವಶ್ಯಕತೆ ಇಲ್ಲ, ಅಥವಾ ಇನ್ನೊಬ್ಬರ ಮೇಲೆ ಹಾರಿ ಕೂಡ ಹೋಗಬಾರ್ದು. ದೇವರಲ್ಲಿ ನಾವು ಈ ವಿಷಯಕ್ಕಾಗಿ ಕೇಳಿಕೊಳ್ಬೇಕು. When I'm sitting in a bus or a train or something, I say, Lord, or in a plane. ನಾನು ಬಸ್ಸಿನಲ್ಲಾಗ್ಬೋದು, ವಿಮಾನದಲ್ಲಾಗ್ಬೋದು, ರೈಲಿನಲ್ಲಾಗ್ಬೋದು, ನಾನು ಕರ್ತನಲ್ಲಿ ಕೇಳ್ಕೊಳ್ತೀನಿ, give me a chance to witness, Lord, if it's your will. ಸಾಕ್ಷಿಯಾಗಿರ್ಲಿಕ್ಕೆ ನನಗೆ ಸಹಾಯ ಮಾಡ್ರಿ ದೇವರೇ, ನಿಮ್ಮ ಚಿತ್ತ ಇರೋದಾದ್ರೆ ಎಂಬುದಾಗಿ. You're sitting next to somebody. This is what I did once in a plane. ನನ್ನ ಪಕ್ಕದಲ್ಲಿ ಯಾರಾದರೂ ಕೂತಿದ್ರು ಅಂದ್ರೆ, ಒಂದು ಬಾರಿ ವಿಮಾನದಲ್ಲಿ ನಾನು ಅದನ್ನ ಮಾಡಿದ್ದೇನೆ. I took out my Bible on my phone. ನಾನು ಸತ್ಯವೇದವನ್ನ ನನ್ನ ಮೊಬೈಲ್ ನಲ್ಲಿ ತೆರೆದೆ. You know, sometimes people sitting next to you like to see what you're reading on the phone. They're very inquisitive. ಕೆಲವೊಮ್ಮೆ ನಿಮ್ಮ ಪಕ್ಕದಲ್ಲಿ ಕೂತಿರುವಂತ ಜನರು ಬಹಳ ಆಸಕ್ತಿ ಉಳ್ಳವರಾಗಿರ್ತಾರೆ, ನಿಮ್ಮ ಮೊಬೈಲ್ ನಲ್ಲಿ ಏನು ಓದ್ಕೊಳ್ತಾ ಇದ್ದೀರಿ ನೀವು ಅಂತ. And I knew this guy will look at my phone. ನನಗೆ ಗೊತ್ತಿತ್ತು ಈ ವ್ಯಕ್ತಿ ನನ್ನ ಮೊಬೈಲ್ ಅನ್ನ ನೋಡ್ತಾರೆ ಅಥವಾ ನೋಡ್ತಿದ್ದಾರೆ ಅಂತ. And he read the Bible. And if he has any interest, he'll start talking to me. ನಾನು ಸತ್ಯವೇದವನ್ನ ಓದಲು ಪ್ರಾರಂಭಿಸಿದೆ. ಆತನಿಗೆ ಏನಾದರೂ ಆಸಕ್ತಿ ಇದ್ದಿದ್ದೇ ಆದ್ರೆ ನನ್ನ ಬಳಿ ಮಾತನಾಡ್ತಾನೆ ಅಂತ ನಂಗೆ ಗೊತ್ತಿತ್ತು. He was sitting in one seat, his wife was sitting in another seat. ನನ್ನ ಪಕ್ಕದಲ್ಲಿ ಈ ವ್ಯಕ್ತಿ ಕೂತಿದ್ರು, ಅವರ ಪಕ್ಕದಲ್ಲಿ ಆ ವ್ಯಕ್ತಿ ಹೆಂಡತಿ ಕೂತಿದ್ರು. He saw this and he got up and went away. He told his wife to come and sit there. Okay. ಅವರು ಅದನ್ನ ನೋಡಿ ಎದ್ದು ಹೊರಟೋದ್ರು, ತಮ್ಮ ಹೆಂಡತಿಗೆ ಹೇಳಿದ್ರು ಬಂದು ಕೂತ್ಕೋ ಅಂತ. ನಾನು ಹೇಳಿದೆ ಪರವಾಗಿಲ್ಲ. I didn't open my mouth, but I discovered this guy has no interest. ನಾನು ನನ್ನ ಬಾಯನ್ನ ತೆರಲಿಲ್ಲ, ಆದ್ರೆ ಗ್ರಹಿಸಿಕೊಂಡೆ ಈ ವ್ಯಕ್ತಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ. So if you ask the Lord, he'll show you ways by which to find out, does this guy have an interest or not. ನೀವು ಕರ್ತನಲ್ಲಿ ಕೇಳ್ಕೊಳ್ಳೋದಾದ್ರೆ ದೇವರು ಮಾರ್ಗವನ್ನ ತೆರೀತಾರೆ, ಆ ವ್ಯಕ್ತಿಯಲ್ಲಿ ಆಸಕ್ತಿ ಇದೆನಾ ಇದ್ರ ವಿಷಯವಾಗಿ ಇಲ್ಲವೋ ಎಂಬುದಾಗಿ. I don't want to thrust something down his throat. ನಾನು ಯಾರಿಗೂ ಕೂಡ ಒತ್ತಾಯ ಮಾಡಿ ಗಂಟಲಿಗೆ ತುರುಕಬಾರದು. But all I say is always be ready. ನಾನು ಏನಂತ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಯಾವಾಗಲೂ ಸಿದ್ಧರಾಗಿರ್ರಿ. Lord, I'm ready to be a witness for you. ಕರ್ತರೆ, ನಾನು ನಿಮಗಾಗಿ ಸಾಕ್ಷಿಯಾಗಿರಲು ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳ್ರಿ. To anybody, to let the light shine without. ಯಾರಿಗಾದರೂ ಆಯ್ತು, ಬೆಳಕು ಪ್ರಜ್ವಲಿಸಲಿ. I remember once I was sitting in a train and ನನಗೆ ನೆನಪಿದೆ, ಒಂದು ಬಾರಿ ನಾನು ರೈಲಿನಲ್ಲಿ ಕುಳಿತುಕೊಂಡಿದ್ದೆ. I just boarded the train. The train hadn't started from the station here in Bangalore some years ago. ರೈಲ್ ಇನ್ನೂ ಆರಂಭ ಆಗಿರಲಿಲ್ಲ. ಬೆಂಗಳೂರಿನಲ್ಲಿ ಬಹಳ ವರ್ಷಗಳ ಹಿಂದೆ ನಾನು ಹೋಗಿ ಕೂತ್ಕೊಂಡಿದ್ದೆ ಅಲ್ಲಿ. And there was somebody sitting there. ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ರು ಕೂತಿದ್ರು. And amazingly an opportunity came up to share the gospel in a very short time. ವಿಸ್ಮಯಕರವಾಗಿ ಬಹಳ ಕಡಿಮೆ ಅವಧಿಯಲ್ಲಿಯೇ ಒಂದು ಅವಕಾಶ ಸಿಕ್ಕಿತು ಸುವಾರ್ತೆಯನ್ನ ಅವರಿಗೆ ಸಾರಲು. Before even the train started, there was nobody else in the compartment. The other hadn't come. I had gone early. ಆ ಬೋಗಿಯಲ್ಲಿ ಯಾರೂ ಇರಲಿಲ್ಲ. ನಾನು ಬಹಳ ಬೇಗ ಬಂದು ಕೂತ್ಕೊಂಡಿದ್ದೆ. ರೈಲು ಕೂಡ ಇನ್ನೂ ಹೊರಟಿರಲಿಲ್ಲ. I got a chance to speak to him. ನನಗೆ ಅವಕಾಶ ಸಿಕ್ತು ಆತನೊಟ್ಟಿಗೆ ಮಾತನಾಡಲು. And little later he discovered that he was sitting in the wrong compartment. And he went away. ಸ್ವಲ್ಪ ಸಮಯದ ನಂತರ ಆತನು ಗ್ರಹಿಸಿಕೊಂಡಿದ್ದೇನಪ್ಪ ಅಂದ್ರೆ, ತಪ್ಪಾದ ಬೋಗಿಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ. ನಂತರ ಆತನು ಹೊರಟು ಹೋಗ್ಬಿಟ್ನು. I said, thank you Lord that he came to the wrong compartment. ನಾನು ದೇವರಿಗೆ ಕೃತಜ್ಞತೆ ಹೇಳಿದೆ, ಆತನು ತಪ್ಪಾದ ಬೋಗಿಗೆ ಬಂದು ಕುಳಿತುಕೊಂಡಿದ್ದಕ್ಕಾಗಿ. Because
He had to hear the gospel. ಯಾಕಂದ್ರೆ ಆತನಿಗೆ ಸುವಾರ್ತೆ ಕೇಳುವ ಸೌಭಾಗ್ಯ ಒದಗಿ ಬಂದಿತ್ತು. I've had some interesting experiences like that. ಈ ರೀತಿಯ ಆಸಕ್ತಿಕರ ಆ ಒಂದು ಸಂಗತಿಗಳು ನನಗೆ ಎದುರಾಗಿವೆ. Years ago, one of the first times I witnessed to people was I went into a park and I saw an old man sitting there. ಬಹಳ ವರ್ಷಗಳ ಹಿಂದೆ ನಾನು ಮೊದಲು ಸಾಕ್ಷಿಯಾಗಿದ್ದೆಲ್ಲಪ್ಪ ಅಂದ್ರೆ ಒಂದು ಉದ್ಯಾನವನಕ್ಕೆ ಹೋದೆ. ಅಲ್ಲಿ ಒಬ್ಬ ವಯೋವೃದ್ಧರು ಕೂತ್ಕೊಂಡಿದ್ರು. I sat next to him and to the North India, I spoke to him in Hindi and then slowly gave him the gospel. ನಾನು ಅವರ ಪಕ್ಕ ಹೋಗಿ ಕೂತ್ಕೊಂಡೆ. ಅವರು ಉತ್ತರ ಭಾರತದವರಾಗಿದ್ರು, ಹಿಂದಿ ಮಾತನಾಡ್ತಿದ್ರು. ನಾನು ಅವರಿಗೆ ಸುವಾರ್ತೆಯನ್ನು ಕೊಟ್ಟೆ. Dear brothers and sisters, always be ready. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯಾವಾಗಲೂ ಸಿದ್ಧರಾಗಿರ್ರಿ. The Bible says, always be ready to give an answer to him who asks you of the hope that is in you. ಸತ್ಯವೇದವು ಹೇಳುತ್ತದೆ ಯಾವಾಗಲೂ ಸಿದ್ಧರಾಗಿರ್ರಿ ಅಂತ. ಅದು ಏನಪ್ಪಾ ಅಂದ್ರೆ ಯಾರಾದರೂ ನಿಮಗೆ ಬಂದು ಕೇಳುವಾಗ ನಿಮ್ಮಲ್ಲಿರುವ ನಿರೀಕ್ಷೆಗೆ ಉತ್ತರವನ್ನು ಕೊಡಲು. 1 Peter. It's a great verse. Always be ready. I think it's 1 Peter chapter 3. ಒಂದು ಪೇತ್ರದಲ್ಲಿ ಅದ್ಭುತ ವಚನ ಇದೆ, ಯಾವಾಗಲೂ ಸಿದ್ಧರಾಗಿರಿ ಅಂತ. 3ನೇ ಅಧ್ಯಾಯ ಅಂದ್ಕೊಳ್ತೇನೆ. Always be ready to give an answer to anyone who asks. ನಿಮಗೆ ಕೇಳುವ ಯಾರಿಗಾದರೂ ಉತ್ತರ ಕೊಡಲು ಯಾವಾಗಲೂ ಸಿದ್ಧರಾಗಿರಿ. And sometimes they may not ask. ಕೆಲವೊಮ್ಮೆ ಅವರು ಕೇಳದೆ ಇರಬಹುದು. Another thing I've been greatly encouraged by is Joseph. ಮತ್ತೊಂದು ಸಂಗತಿ ನಾನು ಬಹಳ ಪ್ರೋತ್ಸಾಹ ಪಡೋದು ಯಾವ್ದಪ್ಪ ಅಂದ್ರೆ ಅದು ಯೋಸೇಫ. You want to know how he came out of prison? Listen to this. ನಿಮಗೆ ಗೊತ್ತಾಗ್ಬೇಕಾ ಆತನು ಹೇಗೆ ಸೆರೆಮನೆಯಿಂದ ಹೊರಗೆ ಬಂದ ಅಂತ? ಇದನ್ನ ಕೇಳಿಸ್ಕೊಳ್ರಿ. How did Joseph come out of prison? He was 13 years in prison, falsely accused in Egypt. ಯೋಸೇಫನು ಹೇಗೆ ಸೆರೆಮನೆಯಿಂದ ಹೊರಗೆ ಬಂದನು? ಆತನು 13 ವರ್ಷ ಸೆರೆಮನೆ ವಾಸದಲ್ಲಿದ್ದನು, ಅದು ತಪ್ಪಾಗಿ ದೂಷಣೆ ಹೊರಲ್ಪಟ್ಟು. But he didn't sit there complaining against his brothers. ಆದ್ರೆ ಆತನು ಅಲ್ಲಿ ಸುಮ್ಮನೆ ಕುತ್ಕೊಂಡು ತನ್ನ ಸಹೋದರರ ವಿರುದ್ಧವಾಗಿ ದೂರು ಹೇಳಲಿಲ್ಲ, or complaining against God. ದೇವರ ವಿರುದ್ಧವಾಗಿ ಕೂಡ ದೂರು ಹೇಳಲಿಲ್ಲ. Even though he did not know Romans 8:28, it was not written those days. ರೋಮ 8:28 ಆತನಿಗೆ ಗೊತ್ತಿರದಿದ್ದರೂ ಆ ದಿನಗಳಲ್ಲಿ ಅದು ಬರೆಯಲ್ಪಟ್ಟಿರಲಿಲ್ಲ. He believed God is in control. ದೇವರು ನಿಯಂತ್ರಣದಲ್ಲಿದ್ದಾನೆ ಎಂಬುದಾಗಿ ಆತನು ನಂಬಿದನು. He was upright. He refused to commit adultery with the woman who tempted him. ಆತನು ಪ್ರಾಮಾಣಿಕನಾಗಿದ್ದನು, ತನ್ನನ್ನು ಶೋಧಿಸುವಂತ ಹೆಣ್ಣಿನೊಟ್ಟಿಗೆ ವ್ಯಭಿಚಾರ ಮಾಡಲು ನಿರಾಕರಿಸಿದನು. And he was imprisoned for that. ಅದಕ್ಕಾಗಿ ಆತನು ಸೆರೆಮನೆಗೆ ಒಯ್ಯಲ್ಪಟ್ಟನು. And he was so much in touch with God that he was concerned about other people. He saw 2 people sitting there discouraged. ಆತನು ದೇವರೊಟ್ಟಿಗೆ ಸಂಪರ್ಕ ಸಾಧಿಸಿದ್ದನು ಮತ್ತು ಇತರರೆಡೆ ಆತನು ಕಾಳಜಿ ಹೊಂದಿದ್ದನು. ಅಲ್ಲಿ 2 ಮನುಷ್ಯರು ಕೂತಿರುವುದನ್ನು ನೋಡ್ತಾನೆ. And he went up to them and said, why are you discouraged? ಅವರ ಬಳಿ ಹೋಗಿ ಈ ತರ ಕೇಳ್ತಾನೆ, ಯಾಕೆ ನೀವು ನಿರುತ್ಸಾಹಗೊಂಡಿದ್ದೀರಿ ಅಂತ. And they told him about he had a strange dream and he explained the dream to them. ಅವರು ಆತನಿಗೆ ಅಪರಿಚಿತ ಕನಸು ಬಿದ್ದಿದ್ದನ್ನ ಹೇಳ್ತಾರೆ. ಆಗ ಯೋಸೇಫನು ಅವರಿಗೆ ಆ ಕನಸಿನ ಅರ್ಥವನ್ನ ವಿವರಿಸುತ್ತಾನಲ್ಲಿ. And the dream was fulfilled for Pharaoh's cupbearer. ಫರೋಹನ ಪಾನದಾಯಕನಿಗಾಗಿ ಆ ಕನಸು ನೆರವೇರಲ್ಪಟ್ಟಿತು. And Pharaoh released him from prison. ಫರೋಹನು ಆ ಪಾನದಾಯಕನನ್ನು ಸೆರೆಮನೆಯಿಂದ ಬಿಡಿಸಿದನು. And 2 years later, 2 ವರ್ಷದ ನಂತರ he completely forgot. Joseph said, please tell Pharaoh that I am unjustly treated here. ಪಾನದಾಯಕನು ಸಂಪೂರ್ಣವಾಗಿ ಮರೆತು ಬಿಟ್ಟಿರ್ತಾನೆ. ಯೋಸೇಫನು ಪಾನದಾಯಕನಿಗೆ ಕಳಿಸಿರ್ತಾನೆ, ಫರೋಹನಿಗೆ ಹೇಳು ನಾನು ಅನ್ಯಾಯವಾಗಿ ಇಲ್ಲಿ ಬಿದ್ದಿದ್ದೇನೆ ಅಂತ. He completely forgot. People are ungrateful. ಪಾನದಾಯಕನು ಸಂಪೂರ್ಣವಾಗಿ ಮರೆತು ಬಿಟ್ಟಿರುತ್ತಾನೆ. ಜನರು ಕೃತಜ್ಞತೆ ಉಳ್ಳವರಾಗಿರುವುದಿಲ್ಲ. But at the right time, that also God arranged it, because God's plan was Joseph should not become the ruler till he's 30 years old. ಅದು ಸರಿಯಾದ ಸಮಯದಲ್ಲಿ, ಯಾಕಂದರೆ ದೇವರು ಅದನ್ನ ಏರ್ಪಡಿಸಿದ್ದರು. ದೇವರ ಯೋಜನೆಯು ಯೋಸೇಫನು 30 ವರ್ಷದ ತನಕ ಅಧಿಕಾರ ನಡೆಸಬಾರದು ಎಂಬುದಾಗಿತ್ತು. And this was when he was 28. ಇದು ನಡೆದದ್ದು ಆತನ 28ನೇ ವಯಸ್ಸಿನಲ್ಲಿರುವಾಗ. So God made that man forget for 2 years. ದೇವರು ಆ ಪಾನದಾಯಕನನ್ನ ಮರೆಯುವಂತೆ ಮಾಡಿದನು 2 ವರ್ಷಗಳ ಕಾಲ. Then Pharaoh had a dream, and then that cupbearer said, oh yeah, I remember 2 years ago there was a man who explained my dream. Pharaoh said, bring him here. ಫರೋಹನಿಗೆ ಒಂದು ಕನಸು ಬೀಳುತ್ತೆ. ಆಗ ಪಾನದಾಯಕನ ನೆನಪು ಮಾಡ್ಕೊಳ್ತಾನೆ, ಓ ಕನಸು ಹೇಳುವಂತ ವ್ಯಕ್ತಿ ಅಲ್ಲಿದ್ದಾನೆ ಅಂತ. ಆಗ ಫರೋಹನು ಆತನನ್ನ ಕರೆ ಕಳುಹಿಸುತ್ತಾನೆ. That is how Joseph became the ruler in Egypt. ಈ ರೀತಿಯಾಗಿ ಯೋಸೇಫನು ಆ ಒಂದು ಐಗುಪ್ತದಲ್ಲಿ ಅಧಿಪತಿಯಾಗುತ್ತಾನೆ. For a long time, for 100 years. 100 ವರ್ಷಗಳ ಕಾಲ, ಬಹುದೊಡ್ಡ ಅವಧಿ. And that's how he brought his family there. ಆ ರೀತಿಯಾಗಿ ಅಲ್ಲಿ ತನ್ನ ಕುಟುಂಬವನ್ನ ಕರೆದುಕೊಂಡು ಬರುತ್ತಾನೆ. But how did it all start? ಇದೆಲ್ಲ ಹೇಗೆ ಪ್ರಾರಂಭ ಆಯಿತು ಹಾಗಾದ್ರೆ? It started with, he saw 2 people discouraged and he asked them, why are you discouraged? ಇದು ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂದ್ರೆ, ಆತನು 2 ವ್ಯಕ್ತಿಗಳನ್ನ ನಿರುತ್ಸಾಹಗೊಂಡಿರುವಂತದನ್ನ ನೋಡಿ ಹೋಗಿ ಕೇಳ್ತಾನೆ, ಯಾಕೆ ನಿರುತ್ಸಾಹಗೊಂಡಿದ್ದೀರಿ ಅಂತ. ಅಲ್ಲಿಂದ I've thought about that instance. When I read something like that, I apply it to myself. ಈ ಒಂದು ಉದಾಹರಣೆ ಕುರಿತಾಗಿ ನಾನು ಯೋಚಿಸುತ್ತಿದ್ದೆ. ನಾನು ಈ ರೀತಿಯ ವಚನಗಳನ್ನು ಓದುವಾಗ ನನಗೆ ನಾನು ಇದನ್ನ ಅನ್ವಯ ಮಾಡ್ಕೊಳ್ತೇನೆ. If I find somebody discouraged in the office, ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾರಾದರೂ ನಿರುತ್ಸಾಹಗೊಂಡಿರುವಂತವರನ್ನ ನೋಡುವಾಗ, I remember I was on a ship, ನನಗಿನ್ನೂ ನೆನಪಿದೆ, ನಾನು ನೌಕಾದಳದಲ್ಲಿರುವಾಗ, and at least 2 instances I had to talk
to people and bring them to Christ. ನನಗೆ ಈ ರೀತಿಯ ಎರಡು ಉದಾಹರಣೆ ಇದೆ. ನಾನು ಇಬ್ಬರು ವ್ಯಕ್ತಿಗಳೊಟ್ಟಿಗೆ ಮಾತನಾಡಿ ಅವರನ್ನ ಕ್ರಿಸ್ತನ ಬಳಿಗೆ ಕರೆತಂದಿದ್ದು. One was a Hindu and one was a nominal Christian. ಒಬ್ಬ ಹಿಂದೂ, ಮತ್ತೊಬ್ಬ ನಾಮಕಾವಸ್ಥೆ ಕ್ರೈಸ್ತನಾಗಿದ್ದಂಥವನು. Just being alert. ಯಾವಾಗಲೂ ಜಾಗರೂಕತೆ ಅಥವಾ ಎಚ್ಚರಿಕೆಯಿಂದ ಇರುವಂತದ್ದು. It could be somebody in your office who's looking a bit gloomy. ನಿಮ್ಮ ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾರಾದರೂ ತುಂಬಾ ನಿರಾಶೆಯಿಂದ, ಬೇಸರದಿಂದ ಕಂಡು ಬರ್ತಾರೆ. One day and you go up to him and say, hey, ಒಂದು ದಿನ ನೀವು ಹೋಗಿ ಅವರಿಗೆ ಮಾತನಾಡ್ತೀರಿ. ನೀವು you're feeling down today. ಇವತ್ತು ನೀನು ಯಾಕೋ ಕಳೆಗೊಂಡಿದೆಯಾ, ಯಾಕೆ ಅಂತ. Can I help you in some way? ನಾನು ನಿನಗೆ ಸಹಾಯ ಮಾಡಬಹುದಾ ಯಾವ್ದಾದ್ರು ಮಾರ್ಗದಲ್ಲಿ ಅಂತ ಕೇಳ್ತೀರಿ. You're not preaching the gospel, you're just being good to him. ನೀವು ಸುವಾರ್ತೆ ಸಾರ್ತಾ ಇಲ್ಲ, ಆತನಿಗೆ ಒಳ್ಳೆಯವನಾಗೋ ಪ್ರಯತ್ನ ಮಾಡ್ತಾ ಇದ್ದೀರಿ. The door will slowly open, don't push. ದ್ವಾರವು ನಿಧಾನಕ್ಕೆ ತೆರೆಯಲ್ಪಡುತ್ತೆ, ಅದನ್ನ ಒತ್ತಡ ಹಾಕಿ ತಳ್ಳಬೇಡಿರಿ. ಯಾವಾಗಲೂ when you go to somebody's house, you knock, you don't push the door. So this is a way of knocking. ನೀವು ಯಾರ್ದಾದ್ರೂ ಮನೆಗೆ ಹೋದಾಗ ಕದವನ್ನ ತಟ್ಟುತ್ತೀರಿ, ತಳ್ಳುವುದಿಲ್ಲ. ಇದು ಅದೇ ರೀತಿಯಲ್ಲಿ ಒಂದು ರೀತಿ ತಟ್ಟುವಂತದ್ದು. Hi, are you feeling a bit down today? Can I help you? ನಮಸ್ಕಾರ, ಯಾಕೆ ನೀನು ಇವತ್ತು ಕಳೆಗೊಂಡಿದೆಯಾ, ನಾನು ನಿನಗೆ ಸಹಾಯ ಮಾಡಬಹುದಾ ಅಂತ ಕೇಳುವುದು. That's knocking at the door. ಅದು ಕದವನ್ನ ತಟ್ಟುವ ರೀತಿಯಲ್ಲಿ. And if the door opens, go in and give the gospel. ಆ ದ್ವಾರ ತೆರೆದರೆ ಒಳಗೆ ಹೋಗ್ರಿ, ಸುವಾರ್ತೆಯನ್ನ ಕೊಡಿರಿ. Very wonderful way to reach out to people. ಜನರನ್ನ ತಲುಪುವಂತದ್ದಕ್ಕೆ ಬಹಳ ಅದ್ಭುತವಾದ ಮಾರ್ಗ ಇದು. So I was starting with this, be very righteous when you hear something. Don't form a judgment initially, but be alert. ಹಾಗಾಗಿ ನಾನು ಇದರಿಂದ ಪ್ರಾರಂಭಿಸಿದ್ದು, ನೀವು ಏನನ್ನಾದರೂ ಕೇಳುವಾಗ ನ್ಯಾಯ ಉಳ್ಳವರಾಗಿರ್ಬೇಕು. ನೀವು ತಕ್ಷಣಕ್ಕೆ ತೀರ್ಪು ಕೊಡುವಂತವರಾಗಬೇಡ್ರಿ, ಯಾವಾಗಲೂ ಎಚ್ಚರಿಕೆಯಿಂದ ಇರ್ರಿ. ಪ್ರಾರಂಭದಲ್ಲಿ that person in prison may be unjustly put there. ಒಬ್ಬ ವ್ಯಕ್ತಿ ಸೆರೆಮನೆಯಲ್ಲಿದ್ದ ಅಂತ ಅಂದ್ಕೊಳ್ಳೋಣ. ಆತನು ಅನ್ಯಾಯವಾಗಿ ಸೆರೆಮನೆಗೆ ಹಾಕಲ್ಪಟ್ಟಿರಬಹುದು. I was reading some time the other day something that really struck me. ನಾನು ಒಂದು ದಿನ ಒಂದು ವಿಷಯ ಓದ್ತಿದ್ದೆ, ಅದು ನನಗೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ನಾಟಿತು. When you hear that somebody has got this terrible disease called AIDS, ಯಾರಿಗಾದ್ರೂ ಬಹಳ ಭಯಾನಕವಾದಂತ ಕಾಯಿಲೆ ಏಡ್ಸ್ ಇದೆ ಎಂಬುದಾಗಿ ನೀವು ಕೇಳಲ್ಪಟ್ಟಾಗ, what is it that comes to your mind first of all? ಮೊದಲನೇದಾಗಿ ನಿಮ್ಮ ಮನಸ್ಸಿಗೆ ಬರುವಂತದ್ದೇನು? I know in the olden days what used to come to my mind. ನನ್ನ ಹಳೆಯ ದಿನಗಳಲ್ಲಿ ನನ್ನ ಮನಸ್ಸಿಗೆ ಅಥವಾ ತಲೆಗೆ ಏನ್ ಬರ್ತಾ ಇತ್ತಪ್ಪ ಅಂದ್ರೆ, boy, that guy deserves it for going and committing unnatural sex. ಓ, ಈ ವ್ಯಕ್ತಿ ಇದಕ್ಕೆ ಯೋಗ್ಯನು ಕೂಡ, ಯಾಕಂದ್ರೆ ಅಸ್ವಾಭಾವಿಕವಾದಂತ ಲೈಂಗಿಕತೆಯಲ್ಲಿ ತೊಡಗಿದ್ದಾನೆ. That's how AIDS usually started, and doing those wrong things. ಈ ಒಂದು ತಪ್ಪಾದ ಸಂಗತಿಗಳನ್ನು ಮಾಡುವಂತದ್ದರಿಂದ ಏಡ್ಸ್ ಕಾಯಿಲೆಯು ಪ್ರಾರಂಭವಾಗುತ್ತದೆ. But then I read something. ನಾನು ಅವಾಗ ಒಂದನ್ನ ಓದಿದೆ. If a person is a little child can be injected with a needle that is infected by someone who had AIDS. ಈಗಾಗಲೇ ಏಡ್ಸ್ ಸೋಂಕಿತರಿಂದ ಸೋಂಕಿಗೆ ಒಳಗಾದ ಸೂಜಿಯನ್ನು ಆ ಒಂದು ಪುಟ್ಟ ಮಗುವಿಗೆ ಚುಚ್ಚುವಾಗ and that little child gets AIDS. ಆ ಚಿಕ್ಕ ಮಗು ಏಡ್ಸ್ ಕಾಯಿಲೆಯನ್ನ ಬರಮಾಡಿಕೊಳ್ಳುತ್ತದೆ. So some people have got AIDS not by any sexual activity. ಕೆಲವು ಜನರು ಏಡ್ಸ್ ಕಾಯಿಲೆಯನ್ನ ಬರಮಾಡಿಕೊಂಡಿದ್ದಾರೆ ಯಾವುದೇ ಲೈಂಗಿಕ ಚಟುವಟಿಕೆಯನ್ನ ನಡೆಸದೆ. But just because an injection was given to them by a nurse who did not clean the needle. ಆ ನರ್ಸ್ ಇಂಜೆಕ್ಷನ್ ತುದಿಯನ್ನ ಸರಿಯಾಗಿ ಸ್ವಚ್ಛಪಡಿಸಿದನೆ ಅದನ್ನ ಕೊಟ್ಟಿದ್ರಿಂದ ಏಡ್ಸ್ ಕಾಯಿಲೆ ಬಂದಿರೋ ಸಾಧ್ಯತೆ ಇರುತ್ತದೆ. And I said, Lord, forgive me. ನಾನು ಹೇಳಿದೆ, ಕರ್ತರೆ ನನ್ನನ್ನು ಕ್ಷಮಿಸು ಎಂಬುದಾಗಿ. How quickly I judge people. ನಾನು ಎಷ್ಟು ಬೇಗ ಜನರನ್ನ ತೀರ್ಪು ಮಾಡಿಬಿಡ್ತೀನಿ. That guy's got AIDS, he deserves it because he's sexual sin. ಆ ವ್ಯಕ್ತಿ ಆ ಲೈಂಗಿಕ ಪಾಪ ಮಾಡಿದ್ದಕ್ಕಾಗಿ ಆ ಏಡ್ಸ್ ಕಾಯಿಲೆ ಬಂದಿದ್ದು, ಅದಕ್ಕೆ ಯೋಗ್ಯನು ಅಂತ ಹೇಳುವಾಗ I learned from that, don't be so quick to judge people for sexual sin. ನಾನು ಅದರಿಂದ ಕಲ್ತಿದ್ದೇನಪ್ಪ ಅಂದ್ರೆ, ಜನರನ್ನ ಅವರ ಲೈಂಗಿಕ ಪಾಪಗಳಿಗಾಗಿ ತೀರ್ಪು ಮಾಡಬೇಡ್ರಿ. It may not be. ಅದು ಅಲ್ಲದಿರಬಹುದು. They got it probably from an infected needle. ಅದು ಬಹುಶಃ ಏಡ್ಸ್ ಸೋಂಕಿತ ಸೂಜಿಯಿಂದ ಬಂದಿರಬಹುದು. I'm just telling you one or two possibilities. ನಾನು ನಿಮಗೆ ಹೇಳ್ತಿರುವಂತದ್ದು ಒಂದು ಅಥವಾ ಎರಡು ಸಾಧ್ಯತೆಗಳನ್ನ. Apply that to so many other areas where we judge. ನಾವು ತೀರ್ಪು ಮಾಡುವಂತ ಎಷ್ಟೋ ಕ್ಷೇತ್ರಗಳಿಗೆ ಇದನ್ನ ಅನ್ವಯಿಸಿ ನೋಡ್ರಿ. What does the Lord require of you first of all? ನಿಮ್ಮಿಂದ ಕರ್ತರಿಗೆ ಅವಶ್ಯಕವಾಗಿರುವಂತದ್ದೇನು? Do justice. ನ್ಯಾಯವನ್ನ ಅಂದರೆ ನೀತಿಯನ್ನ ಮಾಡುವಂತ. Don't be quick to judge. ತೀರ್ಪು ಮಾಡುವುದರಲ್ಲಿ ಯಾವಾಗಲೂ ಮುಂದಾಗಿ ಇರಬೇಡ ಅಥವಾ ತಕ್ಷಣಕ್ಕೆ ತೀರ್ಪು ಮಾಡಬೇಡ. And Matthew 7:1, don't condemn. ಮತ್ತಾಯ 7:1 ಹೇಳುತ್ತದೆ, ಖಂಡಿಸಬೇಡ್ರಿ ಅಂತ. Condemning is the worst part. ಖಂಡನೆಯು ಬಹಳ ಕೆಟ್ಟ ಭಾಗ. The word don't judge in Matthew 7 means don't condemn people. ತೀರ್ಪು ಮಾಡಬೇಡಿರಿ ಎಂಬುದಾಗಿ ಮತ್ತಾಯ 7:1 ಹೇಳಿದ್ದೇನಪ್ಪ ಅಂದ್ರೆ ಖಂಡಿಸಬೇಡ್ರಿ ಅಂತ. He got AIDS because of this. No. It was an infected needle, innocent person. ಅದು ಆತನಿಗೆ ಏಡ್ಸ್ ಬಂತು ಇದಕ್ಕಾಗಿ. ಇಲ್ಲ, ಅದು ಇನ್ನೊಬ್ಬರಿಂದ ಇಂಜೆಕ್ಷನ್ಗೆ ಒಳಪಟ್ಟು ಬಂದಿರಬಹುದು. Okay, second requirement is, ಎರಡನೇ ಅವಶ್ಯಕತೆ ಅಥವಾ ಅಗತ್ಯತೆ ಏನಪ್ಪಾ ಅಂದ್ರೆ, be kind or be merciful. ಕರುಣೆ ಉಳ್ಳವರಾಗಿರ್ರಿ ಅಥವಾ ದಯೆಯುಳ್ಳವರಾಗಿರ್ರಿ ಎಂಬುದಾಗಿ. That means now you see that somebody has definitely made a mistake. ಅದರ ಅರ್ಥ ನೀವೀಗ ನೋಡ್ತೀರಿ, ಯಾರೋ ಒಬ್ರು ನಿಶ್ಚಯವಾಗಿ ತಪ್ಪನ್ನ ಮಾಡಿದ್ದಾರೆ ಅಂತ. What shall we do then? Bring a harsh judgment on that person? No. ನಾವೇನ್ ಮಾಡ್ಬೇಕೀಗ? ಆತನ ಮೇಲೆ ಬಹಳ ಕಠಿಣವಾಗಿ ಎರಗಿ ಆತನ ಮೇಲೆ ನ್ಯಾಯ ತೀರ್ಮಾನ ಮಾಡಬೇಕಾ ಅಥವಾ ತೀರ್ಪು ಮಾಡಬೇಕಾ? Think how God has treated you
when you have made a mistake? ನೀವು ತಪ್ಪನ್ನ ಮಾಡಿದಾಗ ದೇವರು ನಿಮ್ಮನ್ನ ಹೇಗೆ ನಡೆಸಿಕೊಂಡರು ಎಂಬುದರ ಕುರಿತಾಗಿ ಮೊದಲು ಯೋಚಿಸ್ರಿ. How many mistakes? We call it mistakes, God calls it sin. ಎಷ್ಟು ತಪ್ಪುಗಳನ್ನ ನೀವು ಅದನ್ನ ತಪ್ಪು ಅಂತ ಕರಿತೀರಿ, ದೇವರು ಅದನ್ನ ಪಾಪ ಅಂತ ಕರೀತಾರೆ. How many things we have done wrong? ನಾವು ಎಷ್ಟೋ ತಪ್ಪುಗಳನ್ನ ಮಾಡಿದ್ದೇವಲ್ಲವೇ? Did God jump on us immediately? ದೇವರು ನಮ್ಮ ಮೇಲೆ ತಕ್ಷಣಕ್ಕೆ ಹಾರಿ ಬಂದ್ರೆ ಹಾಗಾದ್ರೆ Boy, none of us would be sitting in the meeting today if God had done that. ದೇವರು ನಿಜವಾಗ್ಲೂ ಅದನ್ನ ಮಾಡಿದ್ದೇ ಆದಲ್ಲಿ ನಾವು ಯಾರು ಇವತ್ತು ಕೂಟದಲ್ಲಿ ಕೂಡ್ಲಿಕ್ಕೆ ಆಗ್ತಿರ್ಲಿಲ್ಲ. Love mercy. ಕರುಣೆಯನ್ನ ಪ್ರೀತಿಸ್ರಿ, Do justice. ನ್ಯಾಯವನ್ನ ಮಾಡ್ರಿ. Love mercy, like we said last Sunday. ಕಡೆ ಭಾನುವಾರ ಹೇಳಿದಂತೆ ಕರುಣೆಯನ್ನ ಪ್ರೀತಿಸ್ರಿ. The verse for CFC for this new year is there at the back. ಈ ವರ್ಷಕ್ಕೆ CFCಗೆ ವಚನ ಯಾವುದಪ್ಪ ಅಂದ್ರೆ ಅದು ನನ್ನ ಹಿಂದ್ಗಡೆ ಇರುವಂತದ್ದು. Be merciful to others just as God has been merciful to you. It's not just be merciful to others. ದೇವರು ನಿಮಗೆ ಕರುಣೆ ತೋರಿಸಿದ ಪ್ರಕಾರ ನೀವು ಕೂಡ ಇತರರಿಗೆ ಕರುಣೆ ತೋರಿಸಿರಿ. ಕೇವಲ ಇತರರಿಗೆ ಕರುಣೆ ತೋರಿಸೋದು ಮಾತ್ರ ಅಲ್ಲ, Compare it with God's mercy on you. That's what it says. Be merciful to others exactly as God has been merciful to you. ದೇವರು ನಿಮಗೆ ಎಷ್ಟು ಕರುಣೆ ತೋರಿಸಿದರೋ ಅಷ್ಟೇ ಕರುಣೆಯನ್ನ ನೀವು ಇತರರಿಗೆ ತೋರಿಸಿರಿ. ಅಂದರೆ ದೇವರ ಕರುಣೆಯನ್ನ ನಿಮ್ಮ ಮೇಲೆ ಏನ್ ತೋರಿಸಿದರಲ್ಲ ಅದಕ್ಕೆ ಹೋಲಿಸಿ ನೋಡಿರಿ ಎಂಬುದಾಗಿ ಅರ್ಥ. That's a very high standard. ಇದು ಬಹಳ ಉನ್ನತ ಮಟ್ಟವಾದದ್ದು. When will I reach it? ನಾವು ಯಾವಾಗ ಅಲ್ಲಿ ತಲುಪೋದದನ್ನ? Help me, Lord, to press on. ಕರ್ತರೆ ಸಹಾಯ ಮಾಡ್ರಿ ಅದಕ್ಕೆ ಒತ್ತು ಕೊಡಲು.